ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಏಳು ದಿನಗಳ ಐರ್ಲೆಂಡ್ ಹಾಗೂ ಅಮೆರಿಕ ಪ್ರವಾಸ, ಡಬ್ಲಿನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ದೇಶದ ವಿವಿಧ ಬಂದರುಗಳಲ್ಲಿ ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆಗೆ ಕ್ರಮ, ನಿತಿನ್ ಗಡ್ಕರಿ. ದೆಹಲಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ, ಉಪಸಮಿತಿ ಸಭೆ, ಹೆಚ್ಚಿನ ಅನುದಾನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಕೋಟಾ ನೋಟು ಹಾವಳಿ ತಡೆ, ಆರ್ಬಿಐನಿಂದ 500 ಹಾಗೂ 1000 ರೂಪಾಯಿ ಮುಖಬೆಲೆಯ ನೂತನ ನೋಟು ಶೀಘ್ರ ಚಲಾವಣೆಗೆ. ವಾರ್ತೆಗಳ ವಿವರ. 7 ದಿನಗಳ ಐರ್ಲೆಂಡ್ ಮತ್ತು ಅಮೆರಿಕ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಕಾಲಮಾನ ಅಪರಾಹ್ನ 3:15 ಹೊತ್ತಿಗೆ ಐರ್ಲೆಂಡ್ ರಾಜಧಾನಿ ಡಬ್ಲಿನ್ ತಲುಪಿದರು. ಪ್ರಧಾನಿ ಮೋದಿ ಅವರ ಭೇಟಿ ಎರಡು ದೇಶಗಳ ನಡುವೆ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧವನ್ನು ಸದೃಢಗೊಳಿಸುವ ಸಾಧ್ಯತೆ ಇದೆ. ಇದು ನರೇಂದ್ರ ಮೋದಿ ಅವರ ಸ್ಕಿಲ್ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಗಳಿಗೆ ಇನ್ನಷ್ಟು ಪುಷ್ಟಿ ನೀಡುವ ನಿರೀಕ್ಷೆ ಇದೆ. ಕಳೆದ 60 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಐರ್ಲೆಂಡ್ಗೆ ಇದೇ ಮೊದಲ ಬಾರಿ ಭೇಟಿ ನೀಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾತನಾಡಿದ ಐರ್ಲೆಂಡ್ನಲ್ಲಿರುವ ಭಾರತದ ರಾಯಭಾರಿ ರಾಧಿಕಾ ಲಾಲ್ ಲೋಕೇಶ್, ಐರ್ಲೆಂಡ್ ಕೂಡ ಭಾರತದಂತೆ ತ್ವರಿತಗತಿಯ ಆರ್ಥಿಕ ಪ್ರಗತಿ ಹೊಂದುತ್ತಿರುವ ದೇಶವಾಗಿದ್ದು, ಎರಡೂ ದೇಶಗಳು ಪರಸ್ಪರ ಸಹಕರಿಸುವುದಕ್ಕೆ ಇದು ಸಕಾಲವಾಗಿದೆ ಎಂದು ಹೇಳಿದ್ದಾರೆ. ग्रोथ रेट बड़ा अच्छा है, over 7%. So this is a very good time for the two countries to cooperate करें. In fact landed a few hours. ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಐರ್ಲೆಂಡ್ ಪ್ರಧಾನಿ ಎಂಡಾ ಕೆನಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. Meeting with the head of the Irish government, Enda Kenny, in a short while from now. The live and exclusive US. This is a brief stopover of Prime Minister Modi in Ireland. In fact, an action-packed afternoon scheduled. ಉಭಯ ನಾಯಕರ ನಡುವೆ ನಿಯೋಗ ಮಟ್ಟದ ಮಾತುಕತೆಗೆ ಇದೀಗ ಚಾಲನೆ ದೊರೆತಿದೆ. ಭಾರತೀಯ ಕಾಲಮಾನದಂತೆ ಇಂದು ರಾತ್ರಿ 7:30 ಸುಮಾರಿಗೆ ಪ್ರಧಾನಿ ಮೋದಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಆನಂತರ ರಾತ್ರಿ 8:40ಕ್ಕೆ ನ್ಯೂಯಾರ್ಕ್ಗೆ ಪ್ರಯಾಣ ಬೆಳೆಸುವರು. You're watching on DD News Live. किया है कि जो रविंद्र भवन है उसमें आपकी ग्रेट के लिए प्रतिमा हम बनाएंगे. हमारे लिए संबंध बहुत ही गहरे हैं और अधिक गहरे होने के लिए ये बहुत बड़ा अवसर है. फिर एक बार स्वागत किया, सम्मान किया, इसके लिए आपका ಅಮೆರಿಕದಿಂದ ಖರೀದಿಸಲಿರುವ $2.25 ಶತಕೋಟಿ ಮೊತ್ತದ ಚಿನೂಕ್ ಮತ್ತು ಅಪಾಚೆ ಸಮರ ಹೆಲಿಕಾಪ್ಟರ್ಗಳಲ್ಲಿ ಸುಮಾರು ಅರ್ಧ ಭಾಗದಷ್ಟು ಭಾರತೀಯ ಸೇನೆಗೆ ಸೇರ್ಪಡೆಗೊಳ್ಳಲಿದೆ ಎಂದು, ಉಳಿದ ಅರ್ಧ ಭಾಗ ನೇರವಾಗಿ ರಫ್ತಾಗಲಿದೆ ಎಂದು ರಕ್ಷಣಾ ಸಚಿವ ಮನೋಹರ್ ಪಾರಿಕ್ಕರ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ನಿರ್ದೇಶಕರ ಸಮಾವೇಶದಲ್ಲಿ ಅವರು ಪ್ರತಿಭಾವಂತ ವಿಜ್ಞಾನಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಮಾತನಾಡಿ, ಸಿದ್ಧಪಡಿಸಿದ ಸಮರ ಸಾಧನಗಳಿಗೆ ಭಾರೀ ಮಾರುಕಟ್ಟೆ ಇದ್ದು, ಮುಂದಿನ 5-6 ವರ್ಷಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಪಡಿಸಿದ ಸಾಧನಗಳಿಗೆ ಭಾರೀ ಬೇಡಿಕೆ ಇರಲಿದೆ ಎಂದು ಅವರು ನುಡಿದರು. 55% of it will be direct export in terms of material. So it's a huge market. It's a market of 6,000 to 7,000 crores developed out of this in next 5 to 6 years, where Indian industry will have to support the manufacturing of components in civil and military aircraft industry. ವ್ಯಾಪಾರ ವಹಿವಾಟು ವೃದ್ಧಿಗೆ ದೇಶದ ವಿವಿಧ ಭಾಗಗಳ ಜತೆ ಉತ್ತಮ ಸಂಪರ್ಕ ಸಾಧಿಸಲು ರೈಲ್ವೆ ಮತ್ತು ಬಂದರುಗಳನ್ನು ಒಳಗೊಂಡ ನೂತನ ಕಂಪನಿಯೊಂದನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ನೌಕೋದ್ಯಮ ಸಚಿವ ನಿತಿನ್ ಗಡ್ಕರಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಕಂಪನಿಯ ಕೇಂದ್ರ ಕಚೇರಿಯನ್ನು ಮುಂಬೈನಲ್ಲಿ
ಮುಂಬೈನಲ್ಲಿ ಸ್ಥಾಪಿಸಲಾಗುತ್ತಿದ್ದು 15 ದಿನಗಳ ಒಳಗೆ ಅದರ ಉದ್ಘಾಟನೆಯಾಗಲಿದೆ ಎಂದು ಅವರು ತಿಳಿಸಿದರು. ದೇಶದ ಪ್ರಮುಖ ಬಂದರುಗಳ ಆಧುನೀಕರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ನುಡಿದ ಅವರು, ದೇಶದ ವಿವಿಧ ಬಂದರುಗಳಲ್ಲಿ ಒಟ್ಟು 200 ಮೆಗಾವ್ಯಾಟ್ ಸಾಮರ್ಥ್ಯದ ಪರಿಸರ ಸ್ನೇಹಿ ವಿದ್ಯುತ್ ಘಟಕ ಸ್ಥಾಪಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. 9 ಬಂದರುಗಳಲ್ಲಿ 150 ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದಿಸಲಾಗುವುದು ಎಂದು ಅವರು ವಿವರಿಸಿದರು. हमारी रेल न्यू रोड प्रोजेक्ट के लिए, रेलवे प्रोजेक्ट के लिए पोर्ट रेल कंपनी खोली है. इसका ऑफिस मुंबई में खोला है. आने वाले 10, 12, 15 दिन में मैं जब मुंबई जाऊंगा तो ऑफिस का इनॉग्रेशन होगा. हमने निर्णय किया कि हम ग्रीन पावर 200 मेगावाट तैयार करेंगे. उसके लिए भारत सरकार की जो सोलर कॉरपोरेशन है उसके हमने करार भी किया है और उसमें से 9 पोर्ट या 150 मेगावाट हम सोलर पावर तैयार कर रहे हैं. रूफटॉप पर, जगह जगह पर एडवांटेज लेकर ये पहला इनिशिएटिव हमने लिया है. इसका पहला टेंडर विशाखापट्टनम का निकला हुआ है. ಸ್ವಚ್ಛ ಭಾರತ ಅಭಿಯಾನದ ಉಪಸಮಿತಿ ಸಭೆ ದೆಹಲಿಯಲ್ಲಿಂದು ಜರುಗಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್, ಉತ್ತರಾಖಂಡ ಮುಖ್ಯಮಂತ್ರಿ ಹರೀಶ್ ರಾವತ್ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಸ್ವಚ್ಛ ಭಾರತ ಅಭಿಯಾನ ಸಂಬಂಧ ಮಾಹಿತಿ, ಶಿಕ್ಷಣ, ಸಂವಹನ ಹಾಗೂ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಲಯಕ್ಕೆ ಕೇಂದ್ರ ಸರ್ಕಾರ ಈಗ ನೀಡುತ್ತಿರುವ 5% ಅನುದಾನವನ್ನು ಕನಿಷ್ಠ 25% ಹೆಚ್ಚಿಸುವಂತೆ ಮನವಿ ಮಾಡಿದರು. ಸ್ವಚ್ಛ ಭಾರತ ಅಭಿಯಾನ ಊರ್ಜಿತಗೊಳಿಸುವಂತೆ ಮಾಡುವುದು ಒಂದು ಸವಾಲಾಗಿದ್ದು, ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಯೋಜನೆಗಳ ಅನುಷ್ಠಾನಕ್ಕೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನೆರವು ನೀಡುವುದು ಅಗತ್ಯ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟರು. ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷರು ಮತ್ತು ಪ್ರತಿನಿಧಿಗಳ 1 ದಿನದ ಕಾರ್ಯಾಗಾರವನ್ನು ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿತ್ತು. ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಉಮಾಶ್ರೀ, ಸ್ತ್ರೀ ಶಕ್ತಿ ಸಂಘಟನೆ ಸದಸ್ಯರು ವ್ಯಕ್ತಿಗತವಾಗಿ ಬೆಳೆಯುವ ಬದಲು ಒಂದು ಸಂಸ್ಥೆಯಾಗಿ ಬೆಳೆಯಬೇಕು. ಮದುವೆ ಮತ್ತಿತರ ಸಮಾರಂಭಗಳಲ್ಲಿ ಆತಿಥ್ಯದ ಜವಾಬ್ದಾರಿಯನ್ನು ಒಂದು ಸಂಸ್ಥೆಯಾಗಿ ಸ್ತ್ರೀ ಸಂಘಟನೆಗಳು ನಿರ್ವಹಿಸಿದರೆ ಲಾಭ ಹೆಚ್ಚು. ಇದಕ್ಕೆ ಪೂರ್ವಭಾವಿ ತರಬೇತಿ ಅಗತ್ಯ ಎಂದರು. ಒಂದು ಸಣ್ಣ ಇನ್ಸ್ಟಿಟ್ಯೂಷನ್ ಆಗಿ ಬೆಳೀತಾ ಹೋಗ್ಬೇಕು, ಅದೆಲ್ಲ ಇಂಡಿವಿಜುವಲ್ ಆಗಿ ಬೆಳೀತಾ ಇರ್ತಾರೆ. ಸೊ ಹಾಗಾಗಿ ಹಾಸ್ಪಿಟಾಲಿಟಿ ಅನ್ನೋದು ಅತಿಥೇಯರಾಗಿ ಬಂದಂಥವ್ರನ್ನ ಸ್ವೀಕಾರ ಮಾಡುವಂಥದ್ದು, ಅವರಿಗೆ ಕರ್ಕೊಂಡು ಕೂರಿಸುವಂಥದ್ದು, ಅವ್ರಿಗೆ ಏನ್ ಬೇಕು ನೀರು ನೀಡಿ ನೋಡುವಂಥದ್ದು, ಅವರಿಗೆ ಊಟದ ವ್ಯವಸ್ಥೆ ಮಾಡುವಂಥದ್ದು, ಅದರಲ್ಲಿ ಕ್ಲೀನ್ ಆಗಿ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋಂಥದ್ದು, ನಾವೆಷ್ಟು ನೀಟಾಗಿರ್ಬೇಕು ಅನ್ನೋಂಥದ್ದು, ನಮ್ಮ ಮಾತು ಹೇಗೆ ಅವ್ರಿಗೆ ಆಡಬೇಕು ಅನ್ನೋದು, ನಮ್ಮ ಅಪ್ರೋಚ್ ಹೇಗಿರ್ಬೇಕು ಅನ್ನೋಂಥದ್ದು, ಇದು ಟ್ರೈನಿಂಗ್ ನೀವು ಕೊಡ್ತೀರಿ. ಇಸ್ ಇಟ್ ನಾಟ್? ಸೊ ಅದನ್ನ ಮೊದಲು ನಮ್ಗೆ ಟ್ರೈನಿಂಗ್ ಕೊಡಬೇಕಾಗಿದೆ. ಆ ಟ್ರೈನಿಂಗ್ ತಗೊಂಡ ಮೇಲೆ ಇವ್ರಿಗೆ ಜನಕ್ಕೆ ಟ್ರೈನಿಂಗ್ ಕೊಡೋ ಇನ್ಸ್ಟಿಟ್ಯೂಷನ್ಸ್ನ ಕನ್ವರ್ಟ್ ಆಗಬೇಕು. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ಸರ್ಕಾರಿ ವಸ್ತು ಸಂಗ್ರಹಾಲಯದ 150ನೇ ವರ್ಷಾಚರಣೆ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವೆ ಉಮಾಶ್ರೀ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ನಂತರ ಅವರು ತೆರೆದ ಶಿಲ್ಪಕಲಾ ಗ್ಯಾಲರಿಯನ್ನು ವೀಕ್ಷಿಸಿದರು. ಆಸಿಡ್ ದಾಳಿಗೆ ಒಳಗಾದ ಸಂತ್ರಸ್ತರಿಗೆ ಪುನರ್ವಸತಿ ಮತ್ತು ಆಸಿಡ್ ಮಾರಾಟ ಕುರಿತ ಮಾರ್ಗದರ್ಶಿ ಸೂತ್ರಗಳನ್ನು ಪಾಲಿಸದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ ಸೇರಿದಂತೆ 4 ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಸುಪ್ರೀಂ ಕೋರ್ಟ್ಗೆ ಇಂದು ಹಾಜರಾಗಿದ್ದರು. ಸಂತ್ರಸ್ತರ ಪುನರ್ವಸತಿ ಕಾರ್ಯಕ್ರಮ ಮತ್ತು ಆಸಿಡ್ ಮಾರಾಟದ ಬಗ್ಗೆ ಕೈಗೊಂಡ ಕ್ರಮಗಳ ಕುರಿತು ಕರ್ನಾಟಕ, ಮಿಜೋರಾಂ, ಮಧ್ಯಪ್ರದೇಶ ಮತ್ತು ಕೇರಳ ಮುಖ್ಯ ಕಾರ್ಯದರ್ಶಿಗಳು ವಿವರವಾದ ವರದಿ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಅವರ ವಿರುದ್ಧದ ನ್ಯಾಯಾಂಗ ನಿಂದನೆ ಆರೋಪವನ್ನು ನ್ಯಾಯಾಲಯ ಕೈಬಿಟ್ಟಿತು.
ಪರಿವರ್ತನ್ ಎಂಬ ಸ್ವಯಂ ಸೇವಾ ಸಂಸ್ಥೆ ಸಾರ್ವಜನಿಕ ಹಿತಾಸಕ್ತಿ ಮನವಿ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಈ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸುಪ್ರೀಂ ಕೋರ್ಟ್ ಈ ಹಿಂದೆ ನೋಟಿಸ್ ಜಾರಿಗೊಳಿಸಿತ್ತು. ಪ್ರಕರಣದ ವಿಚಾರಣೆಯನ್ನು ನವೆಂಬರ್ 3ನೇ ವಾರಕ್ಕೆ ಮುಂದೂಡಲಾಗಿದೆ. ಕೋಟಾ ನೋಟು ಹಾವಳಿ ತಗ್ಗಿಸುವ ನಿಟ್ಟಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಿವಿಧ ಕ್ರಮಗಳನ್ನು ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ನೂತನ ಮತ್ತು ಪರಿಷ್ಕೃತ ಲಕ್ಷಣಗಳನ್ನು ಒಳಗೊಂಡ 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಶೀಘ್ರ ಚಲಾವಣೆಗೆ ತರಲಿದೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದಲ್ಲಿಂದು ವಲಯ ಮಟ್ಟದ ಯುವ ಹವಾಮಾನ ಶೃಂಗ ಸಮಾವೇಶಕ್ಕೆ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಮಹಾನಿರ್ದೇಶಕಿ ರಿತು ಕಕ್ಕಡ್ ಚಾಲನೆ ನೀಡಿದರು. ಬಳಿಕ ಅವರು ಹವಾಮಾನ ಬದಲಾವಣೆ ಎಂಬುದು ಜಗತ್ತಿನ ಗಂಭೀರ ಸಮಸ್ಯೆಯಾಗಿದೆ. ಇದರ ಪರಿಣಾಮವಾಗಿ ಅನೇಕ ಕಡೆ ಪ್ರವಾಹ, ಬರ ಸೇರಿದಂತೆ ಅನೇಕ ನೈಸರ್ಗಿಕ ವಿಕೋಪಗಳು ಸಂಭವಿಸುತ್ತಿದೆ. ಹಲವು ದೇಶಗಳಲ್ಲಿ ಅರಣ್ಯ ಪ್ರದೇಶಗಳ ವಿಸ್ತಾರ ಕೂಡ ಕಡಿಮೆಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. 2012ರ ನಂತರ ಈ ವಿಷಯದ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಚರ್ಚೆ ನಡೆದಿದ್ದು, ದೋಹಾ, ಪೆರು, ನ್ಯೂಯಾರ್ಕ್ನಲ್ಲಿ ಅಂತಾರಾಷ್ಟ್ರೀಯ ಸಮಾವೇಶ ಕೂಡ ನಡೆದಿದೆ ಎಂದರು. And of being just drowned anyways. Amazon forest continue to be cut, and that is causing a lot of problem, global warming. You would have heard of Cancun, Doha, and so many. And last year, Lima at Peru, New York, so many happened. As a result of it, it was decided to have a green climate fund. Then at the international level, then also certain important decisions like INDC, which most of you would be knowing of, that each. ಬೆಂಗಳೂರು ಉತ್ತರ ಜಿಲ್ಲೆ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ವತಿಯಿಂದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಅಧ್ಯಾಪಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಸಮಾರಂಭವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕ ರವೀಂದ್ರ ಎಚ್ ರಿತ್ತಿ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಇದೇ ವೇಳೆ ಬೆಂಗಳೂರು ಉತ್ತರ ಜಿಲ್ಲೆಯ ವಿವಿಧ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧ್ಯಾಪಕರಿಗೆ ಸನ್ಮಾನಿಸಲಾಯಿತು. ಉಪನ್ಯಾಸಕರು ಶ್ರೀಗಂಧದ ಕಾವಲ್ಪಿ ಶಾರದಮ್ಮ ಅವರು, ನಂತರ ಮಂಜಪ್ಪ ಬಿ, ಪ್ರಾಂಶುಪಾಲರು ಪಿಯುಸಿ ಕಾಲೇಜು. ಸೌದಿ ಅರೇಬಿಯಾದಲ್ಲಿ 3 ದಿನಗಳ ವಾರ್ಷಿಕ ಹಜ್ ಯಾತ್ರೆ ಆರಂಭವಾಗಿದೆ. ಭಾರತದ 1.5 ಲಕ್ಷ ಮಂದಿ ಸೇರಿದಂತೆ ಜಗತ್ತಿನ ವಿವಿಧೆಡೆಗಳಿಂದ ಲಕ್ಷಾಂತರ ಯಾತ್ರಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಈ ಸಂದರ್ಭ ಮೌಂಟ್ ಅರಾಫತ್ಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವುದು ವಾಡಿಕೆ. ಹಜ್ ಯಾತ್ರೆ ವಿಧಿವಿಧಾನ ಪೂರ್ಣಗೊಳಿಸಿ ಚಂದ್ರ ದರ್ಶನ ಪಡೆದ ನಂತರ ಈದ್ ಉಲ್ ಜುಹಾ ಹಬ್ಬವನ್ನು ಆಚರಿಸುವುದು ವಾಡಿಕೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ದುರ್ಬಲ. ರಾಜ್ಯದ ಒಳನಾಡಿನಲ್ಲಿ ಅಲ್ಲಲ್ಲಿ ಹಗುರ ಮಳೆ. ಕರಾವಳಿ ಪ್ರದೇಶದಲ್ಲಿ ಒಣಹವೆ ಮುಂದುವರೆದಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳ ಕಾಲ ಕರಾವಳಿ ಸೇರಿದಂತೆ ರಾಜ್ಯದ ಅಲ್ಲಲ್ಲಿ ಗುಡುಗು ಸಹಿತ ಮಳೆ ಬೀಳುವ ನಿರೀಕ್ಷೆ. ಮೀನುಗಾರರಿಗೆ ಮುನ್ನೆಚ್ಚರಿಕೆ. ಮುಂದಿನ 24 ಗಂಟೆಗಳಲ್ಲಿ ಸಮುದ್ರದಲ್ಲಿನ ಮೇಲ್ಮೈಗಾಳಿ ಪಶ್ಚಿಮಾಭಿಮುಖವಾಗಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ರಭಸದಲ್ಲಿ ಬೀಸುವ ಸಾಧ್ಯತೆ. ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸಾಮಾನ್ಯ ಮೋಡ, ಗುಡುಗು ಸಹಿತ ಮಳೆ. ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 7 ದಿನಗಳ ಐರ್ಲೆಂಡ್ ಹಾಗೂ ಅಮೆರಿಕ ಪ್ರವಾಸ, ಡಬ್ಲಿನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ದೇಶದ ವಿವಿಧ ಬಂದರುಗಳಲ್ಲಿ ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆಗೆ ಕ್ರಮ, ನಿತಿನ್ ಗಡ್ಕರಿ. ದೆಹಲಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಉಪಸಮಿತಿ ಸಭೆ, ಹೆಚ್ಚಿನ ಅನುದಾನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಕೋಟಾ ನೋಟು ಹಾವಳಿ ತಡೆ, ಆರ್ಬಿಐನಿಂದ 500 ಹಾಗೂ 1000 ರೂಪಾಯಿ ಮುಖಬೆಲೆಯ ನೂತನ ನೋಟು ಶೀಘ್ರ ಚಲಾವಣೆಗೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.